ಕಡಲನಗರಿ ಮಂಗಳೂರಿನಲ್ಲಿ ಭೀತಿಯ ಅಲೆಯನ್ನು ಸೃಷ್ಟಿಸಿದಂತಹ ಮೀನು ವ್ಯಾಪಾರಿ ಆರಿಫ್ ಕೊಲೆ ಪ್ರಕರಣದ ಆರೋಪಿಗಳು ಸಿಸಿಬಿ ಪೊಲೀಸರ ವಶದಲ್ಲಿದ್ದಾರೆ. ಆರಿಫ್ ಅವರನ್ನು ಮಾರ್ಚ್ 27ರಂದು ಮುಂಜಾನೆಯ ವೇಳೆಗೆ ತೊಕ್ಕೊಟ್ಟು ಓವರ್ ಬ್ರಿಡ್ಜ್ನಲ್ಲಿ ಇನ್ನೋವಾ ಕಾರಿನಲ್ಲಿ ಬಂದಂತಹ 6 ಮಂದಿಯ ತಂಡ ಅಪಘಾತ ನಡೆಸಿ ತದನಂತರ ಕತ್ತಿಯಿಂದ ಕಡಿದು ಕೊಲೆಗೈದು ಪರಾರಿಯಾಗಿತ್ತು. ಈ 6 ಮಂದಿಯ ತಂಡದ ಪೈಕಿ 3 ಈಗಾಗಲೇ ಪೊಲೀಸರು ಬಂಧಿಸಿದ್ದರು. ಈಗ ಮತ್ತೆ 3ರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗುತ್ತಿದೆ. ಆರೋಪಿಗಳ ಇಂಟರಾಗೇಷನ್ ನಡೀತಿದ್ದು ಹತ್ಯೆಗೆ ನೈಜ ಕಾರಣಗಳು ಬಯಲಾಗುತ್ತಿದೆ. ಸದ್ಯದ ಮಾಹಿತಿ ಪ್ರಕಾರ ಕೇವಲ ಒಂದು ಮಾತು ಆರಿಫ್ ಪ್ರಾಣಕ್ಕೆ ಎರವಾಯಿತು ಎಂದು ಹೇಳಲಾಗುತ್ತಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿದ್ದವನು ರಫತ್ ಅಲಿ. ಈತ ಬಜಲ್ನವ. ಈತ ಬೇರೆ ಬೇರೆ ತಂಡಗಳೊಂದಿಗೆ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ. ಈತನಿಗೂ ಆರಿಫ್ ಅವರಿಗೂ ಕೆಲವು ದಿನಗಳ ಹಿಂದೆ ಮಾತುಕತೆ ಆಗಿತ್ತು. ಈ ಸಂದರ್ಭದಲ್ಲಿ ಅದು ಅಷ್ಟೊಂದು ಗಂಭೀರವಾದಂತಹ ಮಾತುಕತೆ ಆಗಿರಲಿಲ್ಲ. ಯಾವಾಗ ಟೊಪ್ಪಿನೌಫಾಲ್ನ ಅನುಮಾನಾಸ್ಪದವಾದ ಸಾವು ಸಂಭವಿಸಿತೋ ಈ ಸಂದರ್ಭದಲ್ಲಿ ಆರಿಫ್ ಅವರು ಆತ ಹೇಗೂ ಹೋದ, ಈ ರಫತ್ ಅಲಿಯು ಹೋಗಿದ್ದರೆ ಸಮಸ್ಯೆ ಮುಗಿಯುತ್ತಿತ್ತು ಎಂಬಂಥ ಮಾತುಗಳನ್ನು ಆಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಮಾತಿನಿಂದ ಪ್ರೇರೇಪಿತರಾದಂತಹ ರಫತ್ ಅಲಿ ತನ್ನ ಸಹಚರನನ್ನು ಸೇರಿಸಿಕೊಂಡು ಆರಿಫ್ ಹತ್ಯೆಗೆ ಮುಹೂರ್ತ ಇಟ್ಟರು ಎನ್ನುವುದಂತೂ ಸ್ಪಷ್ಟವಾಗುತ್ತಿದೆ. ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದಂಥ 6 ಮಂದಿ ಆರೋಪಿಗಳು ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಉಳ್ಳಾಲದ ರಫತ್ ಅಲಿ, ಮೂಡುಶೆಡ್ಡೆಯ ರಿಜ್ವಾನ್, ಫೈಜಲ್ ನಗರದ ಜುಟ್ಟು ಅಶ್ಫಾಕ್, ಕಲ್ಲಡ್ಕದ ಖಲೀಲ್, ಬಜಾಲ್ನ ಶಾಕೀರ್, ಸುರತ್ಕಲ್ ಕಾಟಿಪಳ್ಳದ ಉಮರ್ ಫಾರೂಕ್ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದವು. ರಫತ್ ಅಲಿ ಉಳ್ಳಾಲದವ, ರಿಜ್ವಾನ್ ಮೂಡುಶೆಡ್ಡೆಯವ. ಈ ರಿಜ್ವಾನ್ ಮತ್ತು ರಫತ್ ಅಲಿ ಇವರಿಬ್ಬರೂ ಸೇರಿಕೊಂಡೇ ಆರಿಫ್ ಹತ್ಯೆಗೆ ನೇರ ಭಾಗಿದಾರರು. ರಿಜ್ವಾನ್ ಕಾವೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್. ಈ ಹಿಂದೆ ಈತ ಚರಣ್ ಎಂಬಾತನನ್ನು ಕೊಲೆಗೈದು ಜೈಲಿನಲ್ಲಿ ಇದ್ದವ. ಆ ಪ್ರಕರಣದಲ್ಲಿ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡ. ಈ ಚರಣ್ ಈ ಹಿಂದೆ ಮೂಡುಶೆಡ್ಡೆ ರೋಹಿದಾಸ್ ಈತನ ಕೊಲೆ ಪ್ರಕರಣದಲ್ಲಿ ಮುರುಗನ್ ಒಟ್ಟಿಗೆ ಸೇರಿಕೊಂಡು ಜೈಲು ಪಾಲಾಗಿದ್ದ. ಅಂತಹ ಚರಣ್ಣನ್ನು ರಿಜ್ವಾನ್ ಮತ್ತು ಆತನ ಸ್ನೇಹಿತರು ಸೇರಿಕೊಂಡು ಪತ್ನಿ ಮತ್ತು ಮಗುವಿನ ಎದುರೇ ಮೂಡುಶೆಡ್ಡೆಯಲ್ಲಿ ಕಡಿದು ಕೊಲೆ ಮಾಡಿದ್ದರು. ಇದು 2016ರಲ್ಲಿ. ಅಂತಹ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವ ರಿಜ್ವಾನ್ ರಫತ್ ಅಲಿಯೊಟ್ಟಿಗೆ ಸೇರಿಕೊಂಡು ಆರಿಫನನ್ನು ಕೊಲೆಗೈದಿದ್ದಾನೆ ಎನ್ನುವುದಂತೂ ಸ್ಪಷ್ಟ ಆಗಿದೆ. ಆರಂಭದಲ್ಲಿ 3 ಆರೋಪಿಗಳು ಸಿಸಿಬಿ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿತ್ತು. ಅದು ಕನ್ಫರ್ಮ್ ಆಗಿದೆ. ತದನಂತರ ಉಳಿದ 3 ಸಹ ಇದೀಗ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ಇದು ಸಹ ಖಚಿತವಾಗುತ್ತಿದೆ. 6 ಮಂದಿ ಆರೋಪಿಗಳು ಮತ್ತು ಇವರಿಗೆ ವಾಹನ ಒದಗಿಸಿದಂತಹ ಉಳ್ಳಾಲದ ಇಮ್ರಾನ್ ಎಂಬಾತನನ್ನು ಸಹ ಪೊಲೀಸರು ವಶದಲ್ಲಿರಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈ ಹತ್ಯೆ ನಡೆದ ನಂತರ ಮತ್ತು ಹತ್ಯೆ ನಡೆಯುವ ಮೊದಲು ಯಾರೆಲ್ಲ ಈ ತಂಡದೊಂದಿಗೆ ಸೇರಿಕೊಂಡಿದ್ದಾರೋ ಅವರ ಎಲ್ಲರ ಬಗ್ಗೆಯೂ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತಿದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದಂಥ 6 ಮಂದಿಯೂ ಸಹ ಪೊಲೀಸರ ವಶದಲ್ಲಿ ಇದ್ದಾರೆ. ಉಳಿದವರ ಪತ್ತೆಗೆ ಪೊಲೀಸರು ಪ್ರಯತ್ನ ಪಡುತ್ತಿದ್ದಾರೆ. 1-2 ದಿನಗಳಲ್ಲಿ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ. ಆರಿಫ್ ಅಲಿಯ ಹತ್ಯೆಗೆ ಬೇರೆ ಯಾವುದೇ ಬಲವಾದ ಕಾರಣಗಳು ಇಲ್ಲ. ರಫತ್ ಅಲಿಯೊಂದಿಗೆ ಆರಿಫ್ ಅವರಿಗೆ ಕೆಲವೊಂದು ವೈಮನಸ್ಸು ಇತ್ತು
ಆದರೂ ಸಹ ಅದು ಈ ರೀತಿಯಾಗಿ ಕೊಲೆ ಮಾಡುವ ಮಟ್ಟಕ್ಕೆ ಬೆಳೆಯುವಂತಹ ಸಮಸ್ಯೆಗಳು ಅಲ್ಲ. ಕೇವಲ ಮಾತಿನ ಮೂಲಕ ಬಗೆಹರಿಸಿಕೊಳ್ಳಬಹುದಾದಂತಹ ಸಮಸ್ಯೆಗಳು. ಆರಿಫ್ ಅವರು ಯಾವುದೇ ರೀತಿಯಲ್ಲಿ ರೌಡಿ ತಂಡದೊಂದಿಗೆಲ್ಲ ಗುರುತಿಸಿಕೊಂಡವರಲ್ಲ. ಅವರು ಏನು ಇದ್ದರೂ ಸಹ ಒಬ್ಬಂಟಿಯಾಗಿ ಹೋಗುತ್ತಿದ್ದವರು, ಒಬ್ಬಂಟಿಯಾಗಿ ಬರುತ್ತಿದ್ದವರು, ಒಬ್ಬಂಟಿಯಾಗಿ ವ್ಯವಹಾರ ಮಾಡುತ್ತಿದ್ದವರು. ಅವರ ಮೇಲೆ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳು ಕೇವಲ ಚಿಕ್ಕ ಪುಟ್ಟ ಹೊಡೆದಾಟದ ಪ್ರಕರಣಗಳೇ ಹೊರತು ಅದೇನು ಗ್ಯಾಂಗ್ ವಾರಿಗೆ ಸಂಬಂಧಪಟ್ಟಂತಹ ಘಟನೆಗಳು ಅಲ್ಲ. ಅಂಥ ಹಿನ್ನೆಲೆಯ ಆರಿಫ್ ಅವರನ್ನು ಕೇವಲ ಒಂದು ಮಾತಿನ ಆಧಾರದ ಮೇಲೆ ರಿಫತ್ ಅಲಿ ಇತರ ಕ್ರಿಮಿನಲ್ ಹಿನ್ನೆಲೆಯ ಯುವಕರನ್ನು ಸೇರಿಸಿಕೊಂಡು ಈ ಕೃತ್ಯ ಮಾಡಿಸಿದ್ದಾರೆ ಎನ್ನುವುದಂತೂ ಈವರೆಗಿನ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತಹ ಸತ್ಯ. ಬಹುತೇಕ ಈ ಪ್ರಕರಣ ತಳುಕು ಹಾಕಿಕೊಳ್ಳುತ್ತಾ ಇರುವುದು ಟೊಫಿನೋಫಾಲ್ನ ಅನುಮಾನಾಸ್ಪದ ಸಾವಿನ ಬಗ್ಗೆ. ಟೊಫಿನೋಫಾಲ್ನ ಮೃತದೇಹ ಉಪ್ಪಳ ರೈಲ್ವೆ ಗೇಟ್ ಬಳಿ ಜರ್ಜರಿತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಟೊಫಿನೋಫಾಲಿಗೆ ಬಜಾಲ್, ಫೈಜಾಲ್ ನಗರ ಈ ಭಾಗದಲ್ಲಿ ತುಂಬ ಮಂದಿ ಸ್ನೇಹಿತರು ಇದ್ದರು. ಆತನ ಬಗ್ಗೆ ಕೆಲವರಿಗೆ ಒಳ್ಳೆಯ ಅಭಿಪ್ರಾಯವೂ ಇತ್ತು. ಆದರೆ ಆತನ ಮೇಲೆ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಇತ್ತು. ಕಂಕನಾಡಿ ನಗರ ಠಾಣೆಯಲ್ಲಿ ಆತ ರೌಡಿ ಶೀಟರು ಆಗಿದ್ದ. ಮಾದಕ ವಸ್ತುಗಳ ಸೇವನೆಯ ಚಟ ಇತ್ತು. ಆದ್ದರಿಂದ ಆತನಿಗೆ ಕೆಲವರು ವಿರೋಧಿಗಳು ಇದ್ದರು. ಈ ಹಿನ್ನೆಲೆಯಲ್ಲಿ ಆತನ ಮೃತದೇಹ ಉಪ್ಪಳ ರೈಲ್ವೆ ಗೇಟ್ ಬಳಿ ಪತ್ತೆಯಾದಂಥ ಸಂದರ್ಭದಲ್ಲಿ ಆತನನ್ನು ಉಪ್ಪಳಕ್ಕೆ ಕರೆಸಿಕೊಂಡು ಹತ್ಯೆ ಮಾಡಲಾಗಿದೆ ಎನ್ನುವಂತಹ ಸಂಶಯ ಆತನ ಜೊತೆಗಿದ್ದವರಿಗೆ ಇತ್ತು. ಅದಕ್ಕಾಗಿಯೇ ಅವರು ಮಂಜೇಶ್ವರ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಆತನನ್ನು ಕೊಲೆ ಮಾಡಲಾಗಿದೆ, ಆದ್ದರಿಂದ ಕೊಲೆ ಪ್ರಕರಣ ದಾಖಲಿಸಿಕೊಳ್ಳಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದರು. ಆ ರೀತಿಯಲ್ಲಿ ಕೇಸು ದಾಖಲಾಗಿತ್ತು. ಆದರೆ ಮಂಜೇಶ್ವರ ಪೊಲೀಸರು ಮೃತದೇಹವನ್ನು ಕಾಸರಗೋಡಿನ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಸಂದರ್ಭದಲ್ಲಿ ವೈದ್ಯರ ವರದಿಯ ಆಧಾರದಲ್ಲಿ ಅದೊಂದು ರೈಲು ಅಪಘಾತದಿಂದ ಆದಂಥ ಘಟನೆ ಎನ್ನುವುದು ಸಾಬೀತಾಗಿತ್ತು. ಆದರೆ ಟೊಫಿನೋಫಾಲ್ನ ಸ್ನೇಹಿತರು ಆ ಘಟನೆಯನ್ನು ಮರೀಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಇವತ್ತಿಗೂ ಸಹ ಅದು ಒಂದು ಪೂರ್ವನಿಯೋಜಿತ ಕೊಲೆ ಎಂದೇ ಹೇಳಲಾಗುತ್ತಿದೆ. ಆದ್ದರಿಂದ ಈ ಉಳ್ಳಾಲದ ರಿಫತ್ ಅಲಿಯೂ ಸಹ ಟೊಫಿನೋಫಾಲ್ನೊಂದಿಗೆ ಸಂಪರ್ಕದಲ್ಲಿ ಇದ್ದವನು. ಈ ವಿಚಾರ ಗೊತ್ತಿದ್ದೇ ಆರಿಫ್ ಆ ಮಾತುಗಳನ್ನು ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರಿಂದ ಪ್ರೇರಿತರಾಗಿ ರಿಫತ್ ಅಲಿ ಇತರ ಯುವಕರೊಂದಿಗೆ ಸೇರಿಕೊಂಡು ಈ ಕೃತ್ಯ ಮಾಡಿದ್ದಾರೆ ಎನ್ನುವುದು ಖಚಿತವಾಗುತ್ತಿದೆ. ಈ ತಂಡಕ್ಕೆ ಸರಿಯಾದ ರೀತಿಯ ಹಣಕಾಸಿನ ನೆರವು ಸಿಗಲಿಲ್ಲ. ಅವರು ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದಾರೋ ಅವರು ಎಲ್ಲರೂ ಸಹ ಈ ತಂಡಕ್ಕೆ ಕೈ ಎತ್ತಿದ್ದರಿಂದ ಅನಿವಾರ್ಯವಾಗಿ ಅವರು CCB ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗುತ್ತೆ. ಪೊಲೀಸರ ತಂಡಗಳು ಇನ್ನೂ ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸುತ್ತಿದೆ, ಕಾರ್ಯಾಚರಣೆ ನಡೆಸುತ್ತಿದೆ, ಇನ್ನೂ ಮಂದಿಯನ್ನು ಪತ್ತೆ ಹಚ್ಚಲು ಶ್ರಮಿಸುತ್ತಿದೆ.